ಹಾಯ್ ಸ್ಟೂಡೆಂಟ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ಇಂದು ನೋಡ್ರಿ ನಾವು 10ನೇ ಗಣಿತ ಭಾಗ 1ರಲ್ಲಿ 2024-25ನೇ ಸಾಲಿನ ಹೊಸ ಪಠ್ಯಕ್ರಮದಲ್ಲಿ ಇಂದು ನಾವು ಅಧ್ಯಾಯ 7 ನಿರ್ದೇಶಾಂಕ ರೇಖಾ ಗಣಿತ ಈ ಒಂದು ಅಧ್ಯಾಯದಲ್ಲಿ ಇಂದು ನೋಡ್ರಿ ಅಭ್ಯಾಸ 7.1ರ ಉತ್ತರಗಳನ್ನು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ. ಹಾಗಿದ್ದಾಗ ಇಂದು ನೋಡ್ರಿ ಅಧ್ಯಾಯ 7 ನಿರ್ದೇಶಾಂಕ ರೇಖಾಗಣಿತ. ನಿರ್ದೇಶಾಂಕ ರೇಖಾಗಣಿತ ಅಂದರೆ ಏನಪ್ಪ? ಅಕ್ಷಗಳು, ನಿರ್ದೇಶಾಂಕ ಅಕ್ಷಗಳು ಸಮತಲದಲ್ಲಿ ಪರಸ್ಪರ ಲಂಬವಾಗಿರ್ತಕ್ಕಂತಹ ಎರಡು ರೇಖೆಗಳು ಎಕ್ಸ್ ಡ್ಯಾಶ್ ಓ ಎಕ್ಸ್ ಮತ್ತು ವೈ ಓ ವೈ ಡ್ಯಾಶ್ ಅನ್ನೋದು ಈ ಒಂದು ಗ್ರಾಫಲ್ಲಿ ಬರ್ತಾ ಇದ್ದಾವಲ್ಲ, ಎಕ್ಸ್ ಓ ಎಕ್ಸ್ ಡ್ಯಾಶ್ ವೈ ಓ ವೈ ಡ್ಯಾಶ್ ಎನ್ನುವುದು ನಿರ್ದೇಶಾಂಕದ ಒಂದು ಅಕ್ಷಗಳು. ಅಡ್ಡ ರೇಖೆ ಯಾವ ರೀತಿಯಾಗಿರ್ತಪ್ಪ? ಎಕ್ಸ್ ಅಕ್ಷವನ್ನು ನಾವು ಅಡ್ಡ ರೇಖೆ ಅಂತ ಕರಿತೀವಿ. ಎಕ್ಸ್ ಓ ಎಕ್ಸ್ ಡ್ಯಾಶ್ ಅನ್ನೋದು ಎಕ್ಸ್ ಅಕ್ಷ, ಇದು ಅಡ್ಡ ರೇಖೆ. ಲಂಬ ರೇಖೆ ಅಂದರೆ ಯಾವುದ್ರಿ? ಗ್ರಾಫಲ್ಲಿ ವಾಯ್ ಅಕ್ಷ, ವಾಯ್ ಅಕ್ಷವನ್ನು ಲಂಬ ರೇಖೆ ಅಂತ ಕರಿತೀವಿ. ವಾಯ್ ಓ ವಾಯ್ ಡ್ಯಾಶ್ ಇದು ಲಂಬ ರೇಖೆ. ಇದು ಒಂದು ಗ್ರಾಫ್ನಲ್ಲಿ ವಾಯ್ ಅಕ್ಷ ಮತ್ತು ಎಕ್ಸ್ ಅಕ್ಷ ಎಂದು ನಾವು ಕರೆಯುತ್ತೇವೆ. ಈಗ ನೋಡ್ರಿ, ಎರಡು ಅಕ್ಷಗಳು ಛೇದಿಸುವ ಒಂದು ಬಿಂದುವನ್ನು ನಾವು ಏನಂತ ಇದ್ದೀವಪ್ಪ? ಮೂಲ ಬಿಂದು ಓ ಎಂದು ನಾವು ಕರೆಯುತ್ತೇವೆ. ಓಕೆನಾ? ಇದರ ಮೇಲೆ ಈಗ ನಾವು ಅಭ್ಯಾಸವನ್ನು ನೋಡೋಣ. ಈಗ ನೋಡ್ರಿ, ಅಭ್ಯಾಸ 7.1 ಒಂದನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆಯಪ್ಪ? ಅಲ್ಲಿ ಕೆಳಗಿನ ಬಿಂದುಗಳ ಜೋಡಿಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ಒಂದೇದು ನೋಡ್ರಿ, 2, 3, 4, 1, -5, 7, -1, 3, a b ಮತ್ತು -a -b. ಒಂದೇದು ನೋಡ್ರಿ, x1 y1 = 2, 3. then next y2 is 4, 1. ಸೂತ್ರ ನೋಡ್ರಿ, d = x2 - x1 whole square plus y2 - y1 whole square. ನೋಡ್ರಿ, ಈಗ ನೋಡ್ರಿ, ಇದು ಒಂದು 2, 3, 4, 1ರಲ್ಲಿ 2, 3 ಅನ್ನೋದು x1 y1, 4, 1 ಅನ್ನೋದು x2 y2 ಆಗಿರುತ್ತೆ. ಈಗ ಸೂತ್ರ d = ನಾವು x2 - x1 whole square plus y2 - y1 whole square. ಈ ಸೂತ್ರದಲ್ಲಿ ಈ ಬೆಲೆಗಳನ್ನು ನಾವು ತುಂಬಲಾಗಿ d = 4 - 2 square root of 4 - 2 bracket square plus of 1 - 3 bracket square. 4 - 2 ಅಂದರೆ 3, 2 square plus -2 square. then 4 + 4 ಆಗುತ್ತೆ. ಇದು 4, ಇದು 4 ಆಗುತ್ತೆ. 4 + 4 is 8. 8ಅನ್ನು ನಾವು 2, 4, 8 ಅಂತ ಡಿವೈಡ್ ಮಾಡ್ಬೋದಲ್ಲ. ಈ 4ಅನ್ನು ಸ್ಕ್ವೇರ್ ರೂಟಿಂದ ಹೊರಗಡೆ ಬಂದಾಗ d = 2√2 ಮೂಲಮಾನ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನೋಡ್ರಿ, ಎರಡನೇ ಸಮಸ್ಯೆ -5, 7, -1, 3. ಇಲ್ಲಿ -5 ಅನ್ನೋದು x1 ಆಗುತ್ತೆ, y1 7 ಆಗುತ್ತೆ, x2 is -1, y2 is 3 ಆಗುತ್ತೆ. ಹಾಗಿದ್ದಾಗ ನಾವು ಸೂತ್ರ d = x2 - x1 bracket square plus y2 - y1 bracket square. d = -1 -5 square plus of 3 - 7 square. ಇಲ್ಲಿ ಕೂಡ ಏನಾಗುತ್ತೆ ನೋಡ್ರಿ, -1ರಲ್ಲಿ ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್, 5ರಲ್ಲಿ 1 ಹೋದರೆ ಎಷ್ಟಾಗುತ್ತೆ? ಇಲ್ಲಿ 4 ಸ್ಕ್ವೇರ್ ಪ್ಲಸ್ ಆಫ್ 7ರಲ್ಲಿ 3 ಹೋದರೆ -4 ಸ್ಕ್ವೇರ್. ಇದು ಕೂಡ 16 + 16 ಆಗುತ್ತೆ. ಓಕೆನಾ? ಇಲ್ಲಿ 2 × 16, 16, 16, 32 ಆಗುತ್ತೆ. 2 16 32. ಈಗ 16ಅನ್ನು ಹೊರಗಡೆ ತೆಗೆದಾಗ 4√2 ಮೂಲಮಾನಗಳು ಆಗುತ್ತೆ ಈ ಒಂದು ಸಮಸ್ಯೆಗೆ. ನೆಕ್ಸ್ಟ್ ಮೂರನೇದು ನೋಡ್ರಿ, x1 y1 x2 y2 is a1 a b ಮತ್ತು -a -b ಆಗಿದೆ. ಸೂತ್ರವನ್ನು ಹಾಕಿದಾಗ ನೋಡ್ರಿ, d = x2 - x1 square plus y2 - y1 square. d = -a square plus of -b bracket square. -2a square plus -2b
ಸ್ಕ್ವಯರ್ ಮೈನಸ್ 2a ಅಂದರೆ 4a ಸ್ಕ್ವಯರ್ ಆಗುತ್ತೆ ಪ್ಲಸ್ 4b ಸ್ಕ್ವಯರ್. 4 ಹೊರಗಡೆ ತೆಗೆದಾಗ a ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಆಗುತ್ತೆ. ದೆನ್ ಈ ಒಂದು 4 ಹೊರಗಡೆ ಬಂದಾಗ 2 ರೂಟ್ ಆಫ್ a ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಮೂಲಮಾನಗಳು. ನೆಕ್ಸ್ಟ್ ನೋಡ್ರಿ, ಎರಡನೇ ಸಮಸ್ಯೆಯನ್ನು ನೋಡೋಣ. 0,0 ಮತ್ತು 36, 15 ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ. ನಿಮಗೀಗ ವಿಭಾಗ 7.2ರಲ್ಲಿ ಚರ್ಚಿಸಲಾದ ಎ ಮತ್ತು ಬಿ ನಗರಗಳ ನಡುವಿನ ಅಂತರವನ್ನು ಕಂಡುಹಿಡಿಯಬಹುದೇ ಅಂತ ಕ್ವಶನ್ ಇವಾಗ, ಹೌದಾ? ಅದರ ಒಂದು ಉತ್ತರವನ್ನು ನೋಡೋಣ. x, y = 36, 15. d ನೋಡ್ರಿ x ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ y ಸ್ಕ್ವಯರ್. x ಸ್ಕ್ವೇರ್ ಅಂದರೆ 36 ಸ್ಕ್ವೇರ್ ಪ್ಲಸ್ 15 ಸ್ಕ್ವಯರ್. ಸ್ಕ್ವೇರ್ ರೂಟ್ ಆಫ್ 1796 ಪ್ಲಸ್ 225. ಇವೆರಡನ್ನು ಸೇರಿಸಿದಾಗ ಎಷ್ಟಾಯ್ತು ರೀ? 1521. ದಟ್ ಇಂಪ್ಲೈಸ್ d = 39 × 39 1521. ಆದ್ದರಿಂದ 1529ರ ವರ್ಗಮೂಲ ಎಷ್ಟಾಯ್ತು ರೀ? ಇಲ್ಲಿ 39 ಮೂಲಮಾನಗಳು. ಎ ಮತ್ತು ಬಿ ನಗರಗಳ ನಡುವಿನ ದೂರವನ್ನು ನಾವು ಕಂಡುಹಿಡಿಯಬಹುದು. ನಗರ ಎಯು ಮೂಲ ಬಿಂದುವಿನಲ್ಲಿದೆ ಎಂದು ಊಹಿಸಬಹುದಾದರೆ ನಗರ ಬಿಯು 36, 15ರಲ್ಲಿರುತ್ತದೆ. ಈ ಎರಡೂ ನಗರಗಳ ನಡುವಿನ ದೂರ 39 ಕಿಲೋಮೀಟರ್ ಆಗಿರುತ್ತದೆ. ಓಕೆನಾ? ಈಗ ನೋಡ್ರಿ, ಮೂರನೇ ಸಮಸ್ಯೆಯನ್ನು ನೋಡೋಣ. 1, 5, 2, 3 ಮತ್ತು -2, -11 ಎಂಬ ಬಿಂದುಗಳ ಸರಳ ರೇಖಾಗತವೇ ಎಂದು ನಿರ್ಣಯಿಸಿ. ಓಕೆನಾ? ಪರಿಹಾರ ನೋಡ್ರಿ. a is 1, 5, b is 2, 3, then c is -2, -11. ab = square root of 2 - 1 square plus 3 - 5 ಸ್ಕ್ವಯರ್. 2ರಲ್ಲಿ 1 ಹೋದರೆ 1 ಸ್ಕ್ವಯರು, 5ರಲ್ಲಿ 3 ಹೋದರೆ -2 ಸ್ಕ್ವಯರ್. 1 + 4 = ರೂಟ್ ಆಫ್ 5 ಆಗುತ್ತೆ. ಎ ಬಿ ಈಸ್ √5. ದೆನ್ ಬಿ ಸಿ ನೋಡ್ರಿ ಸ್ಕ್ವಯರ್ ರೂಟ್ ಆಫ್ -2 - 2 ಸ್ಕ್ವಯರ್ ಪ್ಲಸ್ ಆಫ್ -11 - 3 ಸ್ಕ್ವಯರ್. -4 ಸ್ಕ್ವಯರ್ ಪ್ಲಸ್ -14 ಸ್ಕ್ವಯರ್ ಅಂದರೆ 16 + 196 ಎಷ್ಟಾದರೆ ಇಲ್ಲಿ ಸ್ಕ್ವಯರ್ ರೂಟ್ ಆಫ್ 212 ಆಗುತ್ತೆ. ಎ ಸಿ ಸ್ಕ್ವಯರ್ ರೂಟ್ ಆಫ್ -2 - 1 ಸ್ಕ್ವಯರ್ ಪ್ಲಸ್ ಆಫ್ -1 - 5 ಸ್ಕ್ವಯರ್. ದೆನ್ ನೆಕ್ಸ್ಟ್ ಒನ್ ನೋಡ್ರಿ, ಸ್ಕ್ವಯರ್ ರೂಟ್ ಆಫ್ -3 ಸ್ಕ್ವಯರ್ ಪ್ಲಸ್ -16 ಸ್ಕ್ವಯರ್ ಅಂದರೆ ಇದು 9 ಆಗುತ್ತೆ. ಇದು 256. ಇವೆರಡನ್ನು ಕೂಡಿದಾಗ 265 ಆಗುತ್ತೆ. ಎ ಬಿ ಪ್ಲಸ್ ಬಿ ಸಿ ಈಸ್ ನಾಟ್ ಈಕ್ವಲ್ ಟು ಎ ಸಿ. ಆದ್ದರಿಂದ ಕೊಟ್ಟಿರುವ ಬಿಂದುಗಳು ಏಕರೇಖಾಗತವಾಗಿ ಇರುವುದಿಲ್ಲ. ಈ ಥರ ನಾವು ಹಾಳೆಯಲ್ಲಿ ನಾವು ಗ್ರಾಫನ್ನು ಹಾಕಬೇಕು. ಓಕೆನಾ? ಇದು ಎಕ್ಸ್ ಅಕ್ಷ, ಇದು y ಅಕ್ಷ. ಇದರಲ್ಲಿ ನಾವು a is 1, 5, then b is 2, 3, c is -2, -11 ಈ ರೀತಿಯಾಗಿ ಹಾಕಿದಾಗ ಬಿಂದುಗಳು ಒಂದೇ ಏಕರೇಖಾಗತ ಬಿಂದುವಿನಲ್ಲಿ ಇಲ್ಲ ಅಂತ ನಾವು ಹೇಳ್ಬೋದು. ಓಕೆನಾ? ನೆಕ್ಸ್ಟ್ ಒನ್ ನೋಡ್ರಿ. ಇವಾಗ ನೋಡ್ರಿ, 4ನೇ ಸಮಸ್ಯೆ. 5, -2, 6, 4 ಮತ್ತು 7, -2 ಒಂದು ಸಮದ್ವಿಬಾಹು ತ್ರಿಭುಜದ ಶೃಂಗ ಬಿಂದುಗಳಾಗಿವೆಯೇ ಎಂದು ಪರಿಶೀಲಿಸಿ. ಸೂತ್ರ ಹಾಕೋಣ. ಯಾಗ ಸೂತ್ರ d = ಸ್ಕ್ವೇರ್ ರೂಟ್ ಆಫ್ x2 - x1 ಸ್ಕ್ವಯರ್ ಪ್ಲಸ್ ಆಫ್ y2 - y1 ಬ್ರ್ಯಾಕೆಟ್ ಸ್ಕ್ವೇರ್. ದೆನ್ ಪಿ ಕ್ಯೂ ಸ್ಕ್ವೇರ್ ರೂಟ್ ಆಫ್ 5, -2, 6, 4, 7, -2 ನಾವು ಬೆಲೆಯನ್ನು ತುಂಬಲಾಗಿ 6 - 5 ಬ್ರ್ಯಾಕೆಟ್ ಸ್ಕ್ವೇರ್ ಪ್ಲಸ್ ಆಫ್ 4 ಮೈನಸ್ ಆಫ್ -2 ಸ್ಕ್ವಯರ್. ಈಗ ಎಷ್ಟಾಯ್ತು ನೋಡ್ರಿ, 6 ಆಗೈದಾದ್ರೆ 1 ಸ್ಕ್ವೇರ್ ಪ್ಲಸ್ 4 + 2 6 ಸ್ಕ್ವಯರ್ ಆಗುತ್ತೆ. 1 + 36 ಈಸ್ 37. ಸ್ಕ್ವೇರ್ ರೂಟ್ ಆಫ್ 37 ಈಸ್ ಈಕ್ವೇಷನ್ ನಂಬರ್ 1 ಅಂತ ಕೊಡೋಣ ಇಲ್ಲಿ. ದೆನ್ ಕ್ಯೂ ಆರ್ ಸ್ಕ್ವೇರ್ ರೂಟ್ ಆಫ್ 7 - 6 ಸ್ಕ್ವೇರ್ ಪ್ಲಸ್ ಆಫ್ -2 - 4 ಸ್ಕ್ವಯರ್. ದಟ್ ಇಂಪ್ಲೈಸ್ ದ ಸ್ಕ್ವಯರ್ ರೂಟ್ ಆಫ್ 7 ಆದರೆ 1 ಸ್ಕ್ವಯರ್ ಪ್ಲಸ್ ಆಫ್ -2 - 4 ಈಸ್ -6 ಬ್ರ್ಯಾಕೆಟ್ ಸ್ಕ್ವಯರ್. ದೆನ್ ದಟ್ಸ್ ಈಕ್ವಲ್ ಟು ದೆನ್ ಸ್ಕ್ವಯರ್ ರೂಟ್ ಆಫ್ 1 + 36 ಈಸ್ ರೂಟ್ ಆಫ್ 37 ಈಸ್ ಈಕ್ವೇಷನ್ ನಂಬರ್ 2. ದೆನ್ ಪಿ ಆರ್ ಸ್ಕ್ವಯರ್ ರೂಟ್ ಆಫ್ 7 - 5 ಸ್ಕ್ವಯರ್ ಪ್ಲಸ್ ಆಫ್ -2 - 2 ಸ್ಕ್ವಯರ್. ಇಲ್ಲಿ ನೋಡ್ರಿ, 7 5 ಆದರೆ 2 ಉಳಿಯುತ್ತೆ. 2 ಸ್ಕ್ವೇರ್ ಪ್ಲಸ್ ಆಫ್
ಇದೇನಾಗುತ್ತೆ ರಿಲೀಸ್ 0 ಆಗುತ್ತೆ. 2 minus of 2 is 0. Then square root of 4 is 2. That's equation number 3. 1, 2 ಮತ್ತು 3 is PQ is equal to QR. ತ್ರಿಭುಜದ ಎರಡು ಬಾಹುಗಳು ಸಮನಾಗಿವೆ. ಆದ್ದರಿಂದ PQR ಎನ್ನುವುದು ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ. ದೆನ್ ನೆಕ್ಸ್ಟ್ ಒನ್ ನೋಡ್ರಿ, 5ನೇ ಪ್ರಶ್ನೆ ನೋಡೋಣ ಇವಾಗ. ಒಂದು ತರಗತಿಯಲ್ಲಿ 4 ಮಂದಿ ಗೆಳತಿಯರು ಚಿತ್ರ 7.8ರಲ್ಲಿ ಸೂಚಿಸಿರುವಂತೆ ABC ಮತ್ತು D ಎಂಬ ಬಿಂದುಗಳಲ್ಲಿ ಕುಳಿತಿರುತ್ತಾರೆ. ಚಂಪಾ ಮತ್ತು ಚಮೇಲಿ ತರಗತಿಯೊಳಕ್ಕೆ ಬರುತ್ತಾರೆ. ಕೆಲವು ನಿಮಿಷ ಅವರನ್ನು ಗಮನಿಸಿದ ಬಳಿಕ ಚಂಪಾ ಚಮೇಲಿಯಲ್ಲಿ ಕೇಳುತ್ತಾಳೆ, ABCD ಒಂದು ಚೌಕವೆಂದು ನಿಮಗೆ ಅನಿಸುತ್ತಿಲ್ಲವೇ ಎಂದು. ಚಮೇಲಿ ಒಪ್ಪುವುದಿಲ್ಲ. ದೂರ ಸೂತ್ರವನ್ನು ಉಪಯೋಗಿಸಿ ಅವರಿಬ್ಬರಲ್ಲಿ ಯಾರು ಸರಿ ಎಂಬುದನ್ನು ನಾವು ಕಂಡುಹಿಡಿಯಬೇಕಾಗಿದೆ ಇವಾಗ. ಓಕೆನಾ. 4 ಮಂದಿ ಗೆಳತಿಯರು ತರಗತಿಯಲ್ಲಿ ಕುಳಿತಿರುವ ಸ್ಥಾನದ ನಿರ್ದೇಶಾಂಕಗಳು: A ಅನ್ನೋದು 3, 4ರಲ್ಲಿ ಕೂತಿದೆ. B ಎನ್ನುವರು 6, 7ರಲ್ಲಿ. C 9, 4ರಲ್ಲಿ. D ಮತ್ತು 6 ಮತ್ತು 1ರಲ್ಲಿ D ಅವರು ಕೂತಿದ್ದಾರೆ. ದೆನ್ AB is equal to square root of 6 minus 3 square plus 7 minus 4 square ಅಂದರೆ square root of 3 square plus 3 square is 9 plus 9 is 18. ಇದು 9 ಆಗುತ್ತೆ ಇಲ್ಲಿ. ಸ್ಕ್ವೇರ್ ರೂಟ್ ಆಫ್ 18 ಅಂದರೆ 9 18. 9ನ್ನು ಹೊರಗಡೆ ತೆಗೆದಾಗ 3 ಆಗುತ್ತೆ. 3 ರೂಟ್ 2 ಎನ್ನುವುದು ಇಕ್ವೇಷನ್ ನಂಬರ್ 1. ದೆನ್ BC is equal to 9 ಸ್ಕ್ವೇರ್ ರೂಟ್ ಆಫ್ 9 minus 6 ಬ್ರ್ಯಾಕೆಟ್ ಸ್ಕ್ವೇರ್ ಪ್ಲಸ್ 4 minus 7 ಸ್ಕ್ವಯರ್. ದೆನ್ ಸ್ಕ್ವೇರ್ ರೂಟ್ ಆಫ್ ಎಷ್ಟಾಯ್ತು ರೀ ಇಲ್ಲಿ? 9ರಲ್ಲಿ 6 ಆದರೆ 3 ಸ್ಕ್ವೇರ್ ಪ್ಲಸ್ ಆಫ್ minus 3 ಸ್ಕ್ವಯರ್. ದೆನ್ 9 ಪ್ಲಸ್ 9 ಎಷ್ಟಾಯ್ತು ರೀ? ಸ್ಕ್ವೇರ್ ರೂಟ್ ಆಫ್ 18. 9ನ್ನು ಹೊರಗಡೆ ತೆಗೆದಾಗ 3 ಆಗುತ್ತೆ. 3 ರೂಟ್ 2 ಎನ್ನುವುದು ಇಕ್ವೇಷನ್ ನಂಬರ್ 2. ದೆನ್ CD is equal to ಸ್ಕ್ವೇರ್ ರೂಟ್ ಆಫ್ 6 minus 9 ಸ್ಕ್ವೇರ್ ಪ್ಲಸ್ 1 minus 4 ಬ್ರ್ಯಾಕೆಟ್ ಸ್ಕ್ವಯರ್. ದೆನ್ 6ರಲ್ಲಿ 9 ಅಂದರೆ minus 3 ಸ್ಕ್ವೇರ್ ಪ್ಲಸ್ ಆಫ್ minus 3 ಸ್ಕ್ವಯರ್. 9 ಪ್ಲಸ್ 9 ಈಸ್ 18. ಸ್ಕ್ವೇರ್ ರೂಟ್ ಆಫ್ 18 ಅಂದರೆ 3 ರೂಟ್ 2 ಎನ್ನುವುದು ಇಕ್ವೇಷನ್ ನಂಬರ್ 3. ದೆನ್ DA is equal to 6 minus 3 ಬ್ರ್ಯಾಕೆಟ್ ಸ್ಕ್ವೇರ್ ಪ್ಲಸ್ 1 minus 4 ಬ್ರ್ಯಾಕೆಟ್ ಸ್ಕ್ವಯರ್. ಎಷ್ಟಾಯ್ತು ನೋಡ್ರಿ ಇವಾಗ? ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ ಪ್ಲಸ್ ಆಫ್ minus 3 ಬ್ರ್ಯಾಕೆಟ್ ಸ್ಕ್ವೇರ್. 9 ಪ್ಲಸ್ 9 ಅಂದರೆ ಎಷ್ಟಾಯ್ತು ರೀ? ರೂಟ್ 18. 18ನ್ನು 9ರಲ್ಲಿ 1 9 ಹೊರಗಡೆ ತೆಗೆದಾಗ 9 18. 9 ಹೊರಗಡೆ ಬಂದಾಗ ಎಷ್ಟಾಗ್ತಾ ಇದೆ ಇಲ್ಲಿ? 3 ಆಗ್ತಾ ಇದೆ. 3 ರೂಟ್ 2 ಅನ್ನುವುದು ಇಕ್ವೇಷನ್ ನಂಬರ್ 4 ಅಂತ ಕೊಡೋಣ ಇಲ್ಲಿ. ದೆನ್ AB is equal to BC is equal to CD is equal to DA ಆಗಿದೆ. ಕಾರಣ AC is equal to ಸ್ಕ್ವೇರ್ ರೂಟ್ ಆಫ್ 9 minus 3 ಸ್ಕ್ವೇರ್ ಪ್ಲಸ್ 4 minus 4 ಬ್ರ್ಯಾಕೆಟ್ ಸ್ಕ್ವಯರ್. ದೆನ್ 9ರಲ್ಲಿ 3 ಹೋದರೆ 6 ಸ್ಕ್ವಯರು. 4ರಲ್ಲಿ 4 ಹೋದರೆ 0 ಸ್ಕ್ವೇರ್. ಸ್ಕ್ವೇರ್ ರೂಟ್ ಆಫ್ 36 ಈಸ್ 6. ದೆನ್ ಕಾರಣ BD ನೋಡ್ರಿ ಇವಾಗ. 6 minus 6 ಬ್ರ್ಯಾಕೆಟ್ ಸ್ಕ್ವೇರ್ ಪ್ಲಸ್ ಆಫ್ 7 minus 1 ಬ್ರ್ಯಾಕೆಟ್ ಸ್ಕ್ವಯರ್. ಇಲ್ಲಿ 0 ಸ್ಕ್ವೇರ್ ಪ್ಲಸ್ ಆಫ್ 6 ಸ್ಕ್ವೇರ್ ಅಂದರೆ ರೂಟ್ ಆಫ್ 36 ಈಸ್ 6. ದಟ್ ಇಂಪ್ಲೈಸ್ AC is equal to BD. ಒಟ್ಟು ಬಾಹುಗಳು ಎಲ್ಲ ಬಾಹುಗಳು ಸಮ. AB is equal to BC is equal to CD is equal to DA. ಕರ್ಣಗಳು ಸಮ. AC is equal to DB. ಆದ್ದರಿಂದ ABCD ಒಂದು ಚೌಕವಾಗಿದೆ. ಹಾಗಾಗಿ ಚಂಪಾ ಹೇಳಿದ್ದು ಸರಿಯಾಗೇ ಇದೆ. ನೆಕ್ಸ್ಟ್ ನೋಡ್ರಿ 6ನೇ ಸಮಸ್ಯೆಯನ್ನು ನೋಡೋಣ ಇವಾಗ. ಈಗ ನೋಡಿ 6ನೇ ಸಮಸ್ಯೆಯನ್ನು ನೋಡೋಣ. ಕೆಳಗಿನ ಬಿಂದುಗಳಿಂದ ಚತುರ್ಭುಜಗಳು ಉಂಟಾಗುವುದಾದರೆ ಉಂಟಾದ ಚತುರ್ಭುಜದ ವಿಧವನ್ನು ಹೆಸರಿಸಿ ಮತ್ತು ನಿಮ್ಮ ಉತ್ತರಕ್ಕೆ ಕಾರಣವನ್ನು ಕೊಡಿರಿ. ಇವನ್ನೇ ನೋಡ್ರಿ. -1 -2 1 0 -1 2 ಆ್ಯಂಡ್ -3 0. ಇದೇ ಥರ ಎಷ್ಟಿದಾವೆ? 2 3 ಪ್ರಶ್ನೆಗಳು ಇದ್ದಾವೆ ಇದರಲ್ಲಿ. 3 ಕ್ವಶನ್ಸು. ಒಂದೇದು ನೋಡ್ರಿ. A -1 -2. ದೆನ್ B is 1 0. C is -1 2. D is -3 0. ನಾವು ಈ ಒಂದು 4 ಬಿಂದುಗಳನ್ನು ಗ್ರಾಫನ್ನು ಹಾಳೆಯನ್ನು ತೆಗೆದುಕೊಂಡು ಆ ಗ್ರಾಫ್ ಹಾಳೆಯಲ್ಲಿ ನಾವು 4 ಬಿಂದುಗಳನ್ನು ಗುರುತಿಸಬೇಕು.
ಎ ಎಷ್ಟಿದೆ ನೋಡ್ರಿ ಇಲ್ಲಿ -1 -2 ಎ ಈಸ್ -1 ಆ್ಯಂಡ್ -2 ದೆನ್ ಬಿ ಈಸ್ 1 0 +1 0 ಈಸ್ ಬಿ ಸಿ ಅನ್ನೋದು -1 +2 ಸಿ ಅನ್ನೋದು ನೋಡ್ರಿ -1 ದೆನ್ y ಈಸ್ +2 ಡಿ ಅನ್ನೋದು -3 0 -3 0 ಅನ್ನೋದು ಇದು ಡಿ ಆಗಿದೆ. ಇದು 4 ಬಿಂದುಗಳನ್ನು ನಾವು ಸೇರಿಸಿದಾಗ ನಮಗೆ ಏನು ದೊರೀತಾ ಇದೆ ಇಲ್ಲಿ ಒಂದು ಚತುರ್ಭುಜ ದೊರೀತಾ ಇದೆ. ಈಗ ನೋಡ್ರಿ ಎ ಬಿ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ 1 ಮೈನಸ್ ಆಫ್ -1 ಸ್ಕ್ವಯರ್ ಪ್ಲಸ್ 0 ಮೈನಸ್ ಆಫ್ -2 ಸ್ಕ್ವಯರ್ 1 + 1 ಸ್ಕ್ವಯರ್ ಪ್ಲಸ್ 0 + 2 ಸ್ಕ್ವಯರ್ then square root of 2 square plus 2 square is 4 plus 4 is 8 then 4 into 2 is 8 4 ಹೊರಗಡೆ ಬಂದಾಗ ಏನಾಯ್ತು 2√2 ಆಗುತ್ತೆ. then b is equal to ನೋಡ್ರಿ -1 ಸ್ಕ್ವಯರ್ ಪ್ಲಸ್ ಆಫ್ 2 - 0 ಸ್ಕ್ವಯರ್ ಅಂದಾಗ -2 ಸ್ಕ್ವಯರ್ ಪ್ಲಸ್ 2 ಸ್ಕ್ವಯರ್ ಎಷ್ಟಾಯ್ತು 4 + 4 is √8 4 into 2 is 8 4 ಹೊರಗಡೆ ಬಂದರೆ ಎಷ್ಟಾಯ್ತು 2√2 ಆಗುತ್ತೆ. ನನ್ನ ಸಿ ಡಿ ನೋಡ್ರಿ -3 ಮೈನಸ್ ಆಫ್ -1 ಸ್ಕ್ವಯರ್ ಪ್ಲಸ್ 0 -2 ಸ್ಕ್ವಯರ್ ಸ್ಕ್ವಯರ್ ರೂಟ್ ಆಫ್ -3 + 1 ಅಂದರೆ -2 ಸ್ಕ್ವಯರ್ ದೆನ್ ಅಗೇನ್ ಪ್ಲಸ್ ಆಫ್ -2 ಸ್ಕ್ವಯರ್ ಇದು 4 + 4 ಎಷ್ಟಾಯ್ತು √8 ಆಗುತ್ತೆ. ಇದು ಕೂಡ 4 2 8 4 ಹೊರಗಡೆ ಬಂದಾಗ 2 ಆಗುತ್ತೆ 2√2 ಅನ್ನೋದು ಸಿ ಡಿಯ ಬೆಲೆ ಆಗಿದೆ. ಇದನ್ನು ಡಿ ಎ ನೋಡ್ರಿ ಇದು ಕೂಡ ಸ್ಕ್ವಯರ್ ರೂಟ್ ಆಫ್ -3 ಮೈನಸ್ ಆಫ್ -1 ಸ್ಕ್ವಯರ್ ಪ್ಲಸ್ ಆಫ್ 0 ಮೈನಸ್ ಆಫ್ -2 ಸ್ಕ್ವಯರ್ ಅಂದರೆ ಸ್ಕ್ವಯರ್ ರೂಟ್ ಆಫ್ -3 + 1 ಸ್ಕ್ವಯರ್ ಪ್ಲಸ್ ಆಫ್ 2 ಸ್ಕ್ವಯರ್ ಅಂದರೆ 4 + 4 8 ಆಯಿತು √8 ಇದು ಕೂಡ 4 2 8 4 ಹೊರಗಡೆ ಬಂದಾಗ 2 ಆಗುತ್ತೆ 2√2 ಅನ್ನೋದು ಇದರ ಒಂದು ಆನ್ಸರ್ ಆಗಿದೆ. ಆದ್ದರಿಂದ ಇಲ್ಲಿ ನೋಡ್ರಿ 4 ಒಂದು ಬೆಲೆಗಳು ಸಮನಾಗಿ ಬಂದಿವೆ. ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಈಸ್ ಈಕ್ವಲ್ ಟು ಸಿ ಡಿ ಈಸ್ ಈಕ್ವಲ್ ಟು ಡಿ ಎ ಆಗಿದೆ. ಆದ್ದರಿಂದ ಕರ್ಣ ಎ ಸಿ ಈಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ -1 ಮೈನಸ್ ಆಫ್ -1 ಸ್ಕ್ವಯರ್ ಪ್ಲಸ್ 2 ಮೈನಸ್ ಆಫ್ -2 ಸ್ಕ್ವಯರ್ ಇದು ಏನಾಗುತ್ತೆ ನೋಡ್ರಿ -1 ಆಫ್ -1 + 1 ಅಂದರೆ 0 ಸ್ಕ್ವಯರ್ ಆಗುತ್ತೆ 2 + 2 is 4 ಸ್ಕ್ವಯರ್ ಈಸ್ √16 √16 ಅಂದರೆ ಎಷ್ಟಾಯ್ತು ನಮಗೆ ಇದರ ಬೆಲೆ 4 ಆಗಿದೆ. ಕರ್ಣ ಬಿ ಡಿ ನೋಡ್ರಿ ಇದು ಕೂಡ -3 -1 ಸ್ಕ್ವಯರ್ ಪ್ಲಸ್ ಆಫ್ 0 - 0 ಸ್ಕ್ವಯರ್ ಅಂದಾಗ -4 ಸ್ಕ್ವಯರ್ ಪ್ಲಸ್ ಆಫ್ 0 4ರ ವರ್ಗ 16 ಆಗುತ್ತೆ 16 ಹೊರಗಡೆ ಬಂದಾಗ ಎಷ್ಟಾಯ್ತು ಇಲ್ಲಿ 4 ಎಲ್ಲ ಬಾಹುಗಳು ಸಮನಾಗಿ ಇವೆ. ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಈಸ್ ಈಕ್ವಲ್ ಟು ಸಿ ಡಿ ಈಸ್ ಈಕ್ವಲ್ ಟು ಡಿ ಎ ಆಗಿದೆ. ಕರ್ಣಗಳು ಕೂಡ ಎ ಸಿ ಈಸ್ ಈಕ್ವಲ್ ಟು ಡಿ ಬಿ ಆಗಿದೆ. ಆದ್ದರಿಂದ ಎ ಬಿ ಸಿ ಡಿಯು ಒಂದು ಚೌಕವಾಗಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಎರಡನೇ ಒಂದು ಪ್ರಾಬ್ಲಮನ್ನು ನೋಡ್ರಿ ಎ ಬೆಲೆ -3 + 5 ಇದೆ ಬಿ ಅನ್ನೋದು +3 + 1 ಸಿ 0 + 3 ಡಿ ಈಸ್ -1 - 4 ಈ ಒಂದು 4 ಬೆಲೆಗಳನ್ನು ನಾವು ಗ್ರಾಫ್ ಹಾಳೆಯಲ್ಲಿ ಹಾಕಿದಾಗ ನೋಡ್ರಿ ಎ ಈಸ್ -3 + 5 -3 ಎ ಅನ್ನೋದು -3 + 5 ಅನ್ನೋದು ಎಲ್ಲಿ ಬರುತ್ತೆ ನೋಡ್ರಿ ಇದು -3 + 5 ಅನ್ನೋದು ಇಲ್ಲಿ ಬರುತ್ತೆ ಎ ಪಕ್ಕ ಓಕೆನಾ. ನೆಕ್ಸ್ಟು ಬಿ ಈಸ್ +3 + 1 ಬಿ ಅನ್ನೋದು ನೋಡ್ರಿ +3 + 1 ಇಲ್ಲಿ ಬರುತ್ತೆ. ನೆಕ್ಸ್ಟು ಸಿ ಅನ್ನೋದು 0 + 3 0 + 3 ಅಂದರೆ ಇಲ್ಲಿ ಬರುತ್ತೆ ಇದು ಓಕೆನಾ. ನೆಕ್ಸ್ಟ್ ಡಿ -1 - 4 ಇಲ್ಲಿ ಬರುತ್ತೆ. ಇವು 4 ಬಿಂದುಗಳನ್ನು ಸೇರಿಸಿದಾಗ ನಮಗೆ ಒಂದು ಲಂಬ ಕೋನ ತ್ರಿಭುಜ ಒಂದು ದೊರೆತಾಗಿದೆ ಓಕೆನಾ. ಇವಾಗ ಒಂದೊಂದಾಗಿ ನಾವು ಬಿಡಿಸ್ತಾ ಹೋಗೋಣ. ಎ ಬಿ ಈಸ್ ಈಕ್ವಲ್ ಟು ರೂಟ್ ಆಫ್ ನೋಡ್ರಿ -3 ಮೈನಸ್ ಆಫ್ -3 ಸ್ಕ್ವಯರ್ ಪ್ಲಸ್ 1 ಮೈನಸ್ ಆಫ್ -3 ಸ್ಕ್ವಯರ್ ರೂಟ್ ಆಫ್ 3 + 3 ಸ್ಕ್ವಯರ್ ಪ್ಲಸ್ 1 + 3 ಸ್ಕ್ವಯರ್. ನೆಕ್ಸ್ಟ್ ನೋಡ್ರಿ ಪ್ಲಸ್ ಆಫ್ 1 ಮೈನಸ್ ಆಫ್ -3 ಸ್ಕ್ವಯರ್ ಅಂದಾಗ 3 + 3 is 6 ಸ್ಕ್ವಯರ್ ಆಗುತ್ತೆ. ಇಲ್ಲಿ 1 + 3 ಅಂದರೆ 4 ಸ್ಕ್ವಯರ್ ಆಯಿತು. 6 ಸ್ಕ್ವಯರ್ is 36 4 ಸ್ಕ್ವಯರ್ is 16 ರೂಟ್ ಆಫ್ 52 ಆಗುತ್ತೆ. ಬಿ ಸಿ ನೋಡ್ರಿ ಇಲ್ಲಿ ಇವಾಗ
ನೆಕ್ಸ್ಟ್ ನೋಡಿರಿ ಬಿ ಸಿ ಏನಾಗುತ್ತೆ 0 - 3 ಸ್ಕ್ವೇರ್ ಪ್ಲಸ್ ಆಫ್ 3 - 1 ಸ್ಕ್ವೇರ್ ಇದ್ದಾಗ -3 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂದರೆ 9, ಇದು ಒಂದು 4 ರೂಟ್ ಆಫ್ 13 ಆಗುತ್ತೆ. ನೆಕ್ಸ್ಟ್ ನೋಡಿರಿ ಎ ಸಿ ಇಸ್ ಈಕ್ವಲ್ ಟು ರೂಟ್ ಆಫ್ 0 -3 ಸ್ಕ್ವೇರ್ ಪ್ಲಸ್ 3 - 5 ಸ್ಕ್ವಯರ್. 3 ಸ್ಕ್ವೇರ್ ಪ್ಲಸ್ ಆಫ್ -2 ಸ್ಕ್ವೇರ್ ಅಂದರೆ 9 + 4 ಈಸ್ ರೂಟ್ ಆಫ್ 13. ಎ ಸಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ರೂಟ್ 13 ಪ್ಲಸ್ ರೂಟ್ 13 ಎಷ್ಟಾಯ್ತು ಇಲ್ಲಿ 2 ರೂಟ್ 13. 2 2 4 13 4 52 ರೂಟ್ 52 ಇಸ್ ಈಕ್ವಲ್ ಟು ಎ ಬಿ ಆಗಿದೆ. ಇಲ್ಲಿ ಎ ಬಿ ಸಿ ಬಿಂದುಗಳು ಏಕರೇಖಾಗತವಾಗಿವೆ, ಆದ್ದರಿಂದ ಇದು ಒಂದು ತ್ರಿಭುಜವಾಗಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ ಮೂರನೇ ಸಮಸ್ಯೆ. ಎ ಇಸ್ ಈಕ್ವಲ್ ಟು 4 5, ಬಿ ಅಂದರೆ 7 6, ಸಿ 4 3, ಡಿ ಈಸ್ 1 2. ಈ ಒಂದು 4 ಬೆಲೆಗಳನ್ನು ನಾವು ಗ್ರಾಫ್ ಹಾಳೆಯಲ್ಲಿ ಹಾಕಿದಾಗ ನೋಡ್ರಿ ಎ ಈಸ್ 4 5 4 5 ಅನ್ನೋದು ಇಲ್ಲಿ ಬರುತ್ತೆ. ನೆಕ್ಸ್ಟ್ ಬಿ 7 6 7 ಮತ್ತು 6 ಅನ್ನೋದು ಇಲ್ಲಿ ಬರುತ್ತೆ. 2 4 6 ಆಗಿದಾಗ ಇದು 7 ಬರುತ್ತೆ, ಇಲ್ಲಿ ಇದು 6 ಬರುತ್ತೆ, 7 6. ನೆಕ್ಸ್ಟ್ ಸಿ ನೋಡ್ರಿ 4 3, ಇಲ್ಲಿ 4 3 ಪಾಯಿಂಟ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ಡಿ ಅನ್ನೋದು 1 2 1 ಮತ್ತು 2 ಅನ್ನೋದು ಇಲ್ಲಿ ಬರ್ತೀವಿ. 4 ಬಿಂದುಗಳನ್ನು ಸೇರಿಸಿದಾಗ ನಮಗೆ ಒಂದು ಸಮಾಂತರ ಚತುರ್ಭುಜ ಒಂದು ಸಿಕ್ಕಿದೆ. ಓಕೆನಾ, ಇವಾಗ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ. ಸೂತ್ರ ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ x2 - x1 ಸ್ಕ್ವೇರ್ ಪ್ಲಸ್ y2 - y1 ಬ್ರ್ಯಾಕೆಟ್ ಸ್ಕ್ವಯರ್. ಎ ಬಿ ಇಸ್ ಈಕ್ವಲ್ ಟು 7 - 4 ಸ್ಕ್ವಯರ್ ಪ್ಲಸ್ 6 - 5 ಸ್ಕ್ವಯರ್. ದೆನ್ ನೋಡಿರಿ ನೆಕ್ಸ್ಟು 7 4 ಹೋದರೆ 3 ಸ್ಕ್ವೇರ್ ಪ್ಲಸ್ ಆಫ್ 1 ಸ್ಕ್ವಯರ್. 9 + 1 ಅಂದರೆ ರೂಟ್ 10 ಆಗುತ್ತೆ. ದೆನ್ ಇದೇ ಥರ ಬಿ ಸಿ ನೋಡೋಣ. ಇವಾಗ 4 - 7 ಸ್ಕ್ವೇರ್ ಪ್ಲಸ್ 3 - 6 ಸ್ಕ್ವಯರ್. 4ರಲ್ಲಿ ಹೇಳಿದ್ರೆ -3 ಸ್ಕ್ವೇರ್ ಪ್ಲಸ್ ಆಫ್ -3 ಸ್ಕ್ವೇರ್ ಅಂದರೆ 9 + 9 ರೂಟ್ 18 ಆಯಿತು. 9 2 18, 9 ಹೊರಗಡೆ ಬಂದರೆ 3 ಆಯಿತು, 3 ರೂಟ್ 2 ಆಗುತ್ತೆ ಇಲ್ಲಿ. ಓಕೆನಾ, ನೆಕ್ಸ್ಟ್ ಒಂದು ನೋಡ್ರಿ ಸಿ ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ 1 - 4 ಸ್ಕ್ವೇರ್ ಪ್ಲಸ್ 2 - 3 ಸ್ಕ್ವೇರ್ ಅಂದರೆ 1 - 4 ಈಸ್ -3 ಸ್ಕ್ವೇರ್ ಪ್ಲಸ್ ಆಫ್ -1 ಸ್ಕ್ವೇರ್. 9 + 1 ರೂಟ್ ಆಫ್ 9 + 1 ಅಂದರೆ ರೂಟ್ 10 ಆಗುತ್ತೆ. ನೆಕ್ಸ್ಟ್ ಡಿ ಎ ನೋಡ್ರಿ 1 - 4 ಸ್ಕ್ವೇರ್ ಪ್ಲಸ್ 2 - 5 ರೂಟ್ ಆಫ್ ಸ್ಕ್ವಯರ್. ದೆನ್ ರೂಟ್ ಆಫ್ 1 - 4 ಅಂದರೆ -3 ಸ್ಕ್ವೇರ್ ಪ್ಲಸ್ ಆಫ್ -3 ಸ್ಕ್ವೇರ್ ಅಂದರೆ 9 + 9 ರೂಟ್ 18. 18ರಲ್ಲಿ 9 2 18 ಅಂದಾಗ 9 ಹೊರಗಡೆ ಬಂದಾಗ 3 ಆಗುತ್ತೆ, 3 ರೂಟ್ 2 ಡಿ ಎದ ಬೆಲೆ ಆಗಿದೆ. ದೆನ್ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ, ಬಿ ಸಿ ಇಸ್ ಈಕ್ವಲ್ ಟು ಡಿ ಎ ಆಗಿದೆ. ಇಲ್ಲಿ ಎ ಸಿ ಇಸ್ ಈಕ್ವಲ್ ಟು ಕರ್ಣ ನೋಡ್ರಿ 4 - 4 ಸ್ಕ್ವೇರ್ ಪ್ಲಸ್ 3 - 5 ಸ್ಕ್ವಯರ್. 4ರಲ್ಲಿ 4 ಹೋದರೆ 0 ಬರುತ್ತೆ, 3ರಲ್ಲಿ 5 ಹೋದರೆ -2 0 ಸ್ಕ್ವೇರ್ ರೂಟ್ ಆಫ್ 0 + 4 ಆಗಿದೆ. ಇಲ್ಲಿ ರೂಟ್ 4 ಅಂದರೆ ಅದರ ಬೆಲೆ ಎಷ್ಟಾಯ್ತು ರೀ 2. ದೆನ್ ಬಿ ಡಿ ಇಸ್ ಈಕ್ವಲ್ ಟು 1 - 7 ಸ್ಕ್ವೇರ್ ಪ್ಲಸ್ 2 - 6 ಸ್ಕ್ವೇರ್ ರೂಟ್ ಆಫ್ 1 - 7 ಅಂದರೆ -6 ಸ್ಕ್ವೇರ್ ಪ್ಲಸ್ ಆಫ್ -4 ಸ್ಕ್ವಯರ್. 6 36 ಪ್ಲಸ್ 16 ಅಂದಾಗ ರೂಟ್ 52 ಆಗುತ್ತೆ. ಇಲ್ಲಿ ರೂಟ್ 52 ಅಂದಾಗ ನಾವು 13 4 52, 4 ಹೊರಗಡೆ ಬಂದಾಗ 2 ಬರುತ್ತೆ, 2 ರೂಟ್ ಆಫ್ 13. ಆದ್ದರಿಂದ ಎ ಸಿ ಈಸ್ ನಾಟ್ ಈಕ್ವಲ್ ಟು ಡಿ ಬಿ. ಅಭಿಮುಖ ಬಾಹುಗಳು ಸಮನಾಗಿ ಇವೆ. ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಮತ್ತು ಬಿ ಸಿ ಇಸ್ ಈಕ್ವಲ್ ಟು ಡಿ ಎ. ಕರ್ಣಗಳು ಸಮನಾಗಿ ಇಲ್ಲ. ಎ ಸಿ ಈಸ್ ನಾಟ್ ಈಕ್ವಲ್ ಟು ಡಿ ಬಿ. ಆದ್ದರಿಂದ ಕೊಟ್ಟಿರುವ ಬಿಂದುಗಳು ಸಮಾಂತರ ಚತುರ್ಭುಜವನ್ನು ಉಂಟು ಮಾಡುತ್ತವೆ ಅಂತ ಹೇಳ್ಬೋದು. ಈಗ ನೋಡ್ರಿ ನಾವು 7ನೇ ಸಮಸ್ಯೆಯನ್ನು ನೋಡೋಣ. -+2 -5 ಮತ್ತು -2 9ರಿಂದ ಸಮಾನ ದೂರದಲ್ಲಿರುವ x ಅಕ್ಷದ ಮೇಲಿನ ಬಿಂದುವನ್ನು ಕಂಡುಹಿಡಿಯಿರಿ. ಇದರ ಪರಿಹಾರ ನೋಡ್ರಿ. x ಅಕ್ಷದ ಮೇಲಿನ ಒಂದು ಬಿಂದುವು x, 0 ರೂಪದಲ್ಲಿ ಇರುತ್ತದೆ. ಪಿ ಆಫ್ x, 0 ಯು ಎ 2, -5 ಮತ್ತು ಬಿ ಅನ್ನೋದು -2 9ಗಳಿಂದ ಸಮಾನ ದೂರದಲ್ಲಿರುವ ಒಂದು ಬಿಂದು ಆಗಿರಲಿ. ಎ ಪಿ ಇಸ್ ಈಕ್ವಲ್ ಟು ಬಿ ಪಿ ಅಂದಾಗ x - 2 ಸ್ಕ್ವೇರ್ ಪ್ಲಸ್ 0 ಆಫ್ -5 ಸ್ಕ್ವೇರ್ ಇಸ್ ಈಕ್ವಲ್ ಟು x -2 ಸ್ಕ್ವೇರ್ ಪ್ಲಸ್ 0 ಆಫ್ 9 ಸ್ಕ್ವಯರ್. ಇಲ್ಲಿ x - 2 ಸ್ಕ್ವೇರ್ ಪ್ಲಸ್ ಆಫ್ 5 ಸ್ಕ್ವೇರ್ ಆಗುತ್ತೆ. ಇದು ಇಲ್ಲಿ x + 2 ಸ್ಕ್ವೇರ್ ಪ್ಲಸ್ 9 - 9 ಸ್ಕ್ವೇರ್ ಆಗುತ್ತೆ. x² + 2² - 2
ಇಂಟು ಎಕ್ಸ್ ಇಂಟು 2 ಪ್ಲಸ್ 25 ಆಗುತ್ತೆ. ಈ ಕಡೆ ಇಲ್ಲಿ ಕೂಡ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ಇಂಟು 2 ಪ್ಲಸ್ 9 9 81 ಆಗಿದೆ. ಇಲ್ಲಿ ನೋಡ್ರಿ ಎಲ್ಲ ಕ್ಯಾನ್ಸಲ್ ಆದಾಗ -4x ಪ್ಲಸ್ 25 ಇಸ್ ಈಕ್ವಲ್ ಟು 4x ಪ್ಲಸ್ 81 ಉಳಿಯುತ್ತೆ. -4x ಆಗಿ 81 ಮೈನಸ್ ಆಫ್ 25 ಅಂದಾಗ ಇಲ್ಲಿ ಬೆಲೆ ಏನು ಉಳಿತಾ ಇದೆ ನೋಡ್ರಿ, -8x ಇಸ್ ಈಕ್ವಲ್ ಟು 56. ಎಕ್ಸ್ ಇಸ್ ಈಕ್ವಲ್ ಟು 56 ಬೈ -8 ಅಂದರೆ 8 1 8 7 56 -7 ಉಳಿತಾ ಇದೆ ಇಲ್ಲಿ. ಆದ್ದರಿಂದ ಅಪೇಕ್ಷಿತ ಬಿಂದು -7, 0 ಆಗಿದೆ. ನೆಕ್ಸ್ಟ್ 8ನೇ ಸಮಸ್ಯೆ ನೋಡ್ರಿ, P ಆಫ್ 2 -3 ಮತ್ತು Q ಅಂದರೆ 10, y ಬಿಂದುಗಳ ನಡುವಿನ ದೂರ 10 ಮಾನಗಳಾದರೆ y ಯ ಬೆಲೆಗಳನ್ನು ಕಂಡುಹಿಡಿಯಿರಿ. x1 y1 ಅಂದಾಗ 2, -3 x2 y2 ಅಂದರೆ 10, y d ಅಂದರೆ 10. ಸೂತ್ರ d ಇಸ್ ಈಕ್ವಲ್ ಟು ರೂಟ್ ಆಫ್ x2 ಮೈನಸ್ x1 ಸ್ಕ್ವೇರ್ ಪ್ಲಸ್ ಆಫ್ y2 ಮೈನಸ್ y1 ಸ್ಕ್ವಯರ್. ಇಲ್ಲಿ ನೋಡ್ರಿ x1 ಅಂದರೆ 2, y1 ಅಂದರೆ -3, x2 ಅಂದರೆ 10, y2 ಅಂದರೆ y ಆಗಿದೆ ಇಲ್ಲಿ. ಓಕೆನಾ, ಇಲ್ಲಿ ಸೂತ್ರದ ಪ್ರಕಾರ ನಾವು ಬೆಲೆಗಳನ್ನು ತುಂಬೋಣ. ಡಿ ಅಂದರೆ 10 ಸ್ಕ್ವೇರ್ ರೂಟ್ ಆಫ್ 10 -2 ಸ್ಕ್ವೇರ್ ಪ್ಲಸ್ y ಮೈನಸ್ ಆಫ್ -3 ಸ್ಕ್ವೇರ್ ಇಸ್ ಈಕ್ವಲ್ ಟು ರೂಟ್ ಆಫ್ 10ರಲ್ಲಿ 2 ಸ್ಕ್ವೇರ್ ಪ್ಲಸ್ ಆಫ್ y ಪ್ಲಸ್ 3 ಸ್ಕ್ವಯರ್ ಆಗಿದೆ. 10 ಸ್ಕ್ವಯರ್ ಇಸ್ ಈಕ್ವಲ್ ಟು 10ರಲ್ಲಿ 2 8, 8 64 ಪ್ಲಸ್ y ಪ್ಲಸ್ 3 ಸ್ಕ್ವಯರ್. ದಟ್ ಇಂಪ್ಲೈಸ್ 10ರ ವರ್ಗ 100 ಮೈನಸ್ 64 ಇಸ್ ಈಕ್ವಲ್ ಟು y ಪ್ಲಸ್ 3 ಸ್ಕ್ವಯರ್ ಆಗಿದೆ. y ಪ್ಲಸ್ 3 ಸ್ಕ್ವಯರ್ ಇಸ್ ಈಕ್ವಲ್ ಟು 36. y ಪ್ಲಸ್ 3 ಇಸ್ ಈಕ್ವಲ್ ಟು ರೂಟ್ ಆಫ್ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ 36 ಅಂದಾಗ y ಪ್ಲಸ್ 3 ಈಸ್ ಪ್ಲಸ್ ಆರ್ ಮೈನಸ್ 6 ಆಗಿದೆ. y ಇಸ್ ಈಕ್ವಲ್ ಟು 6 ಮೈನಸ್ 3 ಇದ್ದಾಗ 3 ಆಗುತ್ತೆ. ದೆನ್ x ಇಸ್ ಈಕ್ವಲ್ ಟು -6 -3 ಅಂದಾಗ -9 ಆಗಿದೆ ಇಲ್ಲಿ ಇದರ ಬೆಲೆ. ಓಕೆನಾ, ಈಗ ನೋಡ್ರಿ 9ನೇ ಸಮಸ್ಯೆಯನ್ನು ನೋಡೋಣ ನಾವು. Q ಆಫ್ 0 1 ಬಿಂದುವು P ಆಫ್ 5 -3 ಮತ್ತು R ಆಫ್ x, 6ರಿಂದ ಸಮಾನ ದೂರದಲ್ಲಿದ್ದರೆ x ನ ಬೆಲೆಯನ್ನು ಕಂಡುಹಿಡಿಯಿರಿ. QR ಮತ್ತು PR ಬಿಂದುಗಳು ಕೂಡ ಕಂಡುಹಿಡಿಯಿರಿ. Q ಅನ್ನೋದು 0.0, 1 ಬಿಂದುವು P ಆಫ್ 5 -3 ದೆನ್ ಮತ್ತು R ಅನ್ನೋದು x, 6 ಬಿಂದುಗಳಿಂದ ಸಮಾನ ದೂರದಲ್ಲಿ ಇದ್ದರೆ PQ ಇಸ್ ಈಕ್ವಲ್ ಟು QR ಆಗಿರುತ್ತೆ. ಆದ್ದರಿಂದ PQ ಸ್ಕ್ವೇರ್ ಇಸ್ ಈಕ್ವಲ್ ಟು PR ಸ್ಕ್ವಯರ್. PQ ಇಸ್ ಈಕ್ವಲ್ ಟು ರೂಟ್ ಆಫ್ 5 -0 ಸ್ಕ್ವಯರ್ ಪ್ಲಸ್ ಆಫ್ -3 -1 ಸ್ಕ್ವಯರ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ರಿ, ಅದನ್ನು ಬಿಡಿಸಿದಾಗ ಏನಾದ್ರಿ, ರೂಟ್ ಆಫ್ 5 ಸ್ಕ್ವೇರ್ ಪ್ಲಸ್ ಆಫ್ -4 ಸ್ಕ್ವೇರ್ ಅಂದಾಗ ಇದೆ ಇಲ್ಲಿ 25, 4 4 16. 25 1 16 ಎಷ್ಟಾಯ್ತು ರೀ, ಇಲ್ಲಿ 41 ಆಗುತ್ತೆ. ಕ್ಯೂ ಆರ್ ಇಸ್ ಈಕ್ವಲ್ ಟು ನೆಕ್ಸ್ಟ್ ನೋಡ್ರಿ x -0 ಸ್ಕ್ವೇರ್ ಪ್ಲಸ್ ಆಫ್ 6 -1 ಸ್ಕ್ವೇರ್, x ಸ್ಕ್ವೇರ್ ಪ್ಲಸ್ 5 ಸ್ಕ್ವಯರ್, x ಸ್ಕ್ವೇರ್ ಪ್ಲಸ್ 25 ಸ್ಕ್ವೇರ್ ಅಂದರೆ 25. ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಆರ್ ಸ್ಕ್ವಯರ್ ಅಂದಾಗ ನಾವು x ಸ್ಕ್ವೇರ್ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ 25 ಬ್ರ್ಯಾಕೆಟ್ ಸ್ಕ್ವಯರ್ ಅಂತ ಹೇಳೋಣ. ಇಲ್ಲಿ ರೂಟ್ ಆಫ್ 41 ಸ್ಕ್ವಯರ್, x ಸ್ಕ್ವೇರ್ ಪ್ಲಸ್ 25 ಇಸ್ ಈಕ್ವಲ್ ಟು 41, x ಸ್ಕ್ವೇರ್ ಈಸ್ ಈಕ್ವಲ್ ಟು 41 ಮೈನಸ್ 25, x ಸ್ಕ್ವೇರ್ ಈಸ್ ಈಕ್ವಲ್ ಟು 16, ದೆನ್ x ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಆಫ್ 16 ರೂಟ್ 16 ಆಗುತ್ತೆ, ಪ್ಲಸ್ ಆರ್ ಮೈನಸ್ ಆಫ್ 4 ಆಗುತ್ತೆ ಇದರ ಬೆಲೆ. ಆರ್ ಬಿಂದುವಿನ ನಿರ್ದೇಶಾಂಕಗಳು 4, 6 ಅಥವಾ -4, 6. ಆರ್ ಬಿಂದುವಿನ ನಿರ್ದೇಶಾಂಕಗಳು 4, 6 ಆದಾಗ ನೋಡ್ರಿ ಕ್ಯೂ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ 4 -0 ಸ್ಕ್ವಯರ್ ಪ್ಲಸ್ ಆಫ್ 6 -1 ಸ್ಕ್ವಯರ್. 4 ಸ್ಕ್ವಯರ್ ಪ್ಲಸ್ 5 ಸ್ಕ್ವಯರ್. ಓಕೆನಾ, ಇಲ್ಲಿ 4 ಸ್ಕ್ವಯರ್ ಅಂದರೆ 16, 5 ಸ್ಕ್ವಯರ್ ಅಂದರೆ 25, ರೂಟ್ ಆಫ್ 41 ಆಗಿದೆ ಇದು. ದೆನ್ ಪಿ ಆರ್ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ 4 -5 ಸ್ಕ್ವಯರ್ ಪ್ಲಸ್ ಆಫ್ 6 ಮೈನಸ್ ಆಫ್ -3 ಸ್ಕ್ವಯರ್. 4ರಲ್ಲಿ -5 ಅಂದರೆ -1 ಸ್ಕ್ವಯರ್ ಪ್ಲಸ್ ಆಫ್ 6 ಪ್ಲಸ್ 3 ಸ್ಕ್ವಯರ್. ಇಲ್ಲಿ ನೋಡಿರಿ 1 ಪ್ಲಸ್ 6 3 9, 9 81 ಆಗಿದೆ, ರೂಟ್ ಆಫ್ 82 ಆಗಿದೆ ಇದು. ಆರ್ ಬಿಂದುವಿನ ಮೇಲೆ ನಿರ್ದೇಶಾಂಕಗಳು -4 ಮತ್ತು 6 ಆದಾಗ ನೋಡ್ರಿ ಕ್ಯೂ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ -4 -0 ಸ್ಕ್ವಯರ್ ಪ್ಲಸ್ ಆಫ್ 6 -1 ಸ್ಕ್ವಯರ್. ರೂಟ್ ಆಫ್ -4 ಅಂದಾಗ -4 ಸ್ಕ್ವೇರ್ ಪ್ಲಸ್ 6ರಲ್ಲಿ 1 ಅಂದರೆ 5 ಸ್ಕ್ವೇರ್ ಆಗುತ್ತೆ. 4 4 16, 5 ಇಲ್ಲಿ 25. ಇದೆಷ್ಟಾಯ್ತು ರೀ, ಇಲ್ಲಿ ರೂಟ್ ಆಫ್ 41 ಬರುತ್ತೆ. ದೆನ್ ಪಿ ಆರ್ ಇಸ್ ಈಕ್ವಲ್ ಟು ನೋಡ್ರಿ
ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಸ್ಕ್ವೇರ್ ಬೆಲೆಗಳನ್ನು ಹಾಕಿದಾಗ -4 -5 ಸ್ಕ್ವೇರ್ ಪ್ಲಸ್ ಆಫ್ 6 -3 ಸ್ಕ್ವೇರ್ ಆಗುತ್ತೆ. -4 -5 ಅಂದರೆ -9 ಸ್ಕ್ವೇರ್ ಪ್ಲಸ್ 6 ಪ್ಲಸ್ 3 ಸ್ಕ್ವೇರ್ 9 81. ಇದು ಕೂಡ 81 ಎಷ್ಟಾಯ್ತು ರೀ? 81 162 ಆಗುತ್ತೆ. ಇಲ್ಲಿ ನೋಡಿರಿ 81 ಹೊರಗಡೆ ಬಂದಾಗ 9 ಆಗುತ್ತೆ. 9 ರೂಟ್ 2 ಅನ್ನೋದು ಇದರ ಬೆಲೆ ಆಗಿದೆ. ನೆಕ್ಸ್ಟ್ ನೋಡಿರಿ 10ನೇ ಸಮಸ್ಯೆಯನ್ನು ನೋಡೋಣ. ಇವಾಗ 10ನೇ ಸಮಸ್ಯೆ ಏನು ಹೇಳ್ತಾ ಇದೆ ನೋಡಿರಿ. ಇವಾಗ XY ಬಿಂದುವು 3, 6 ಮತ್ತು -3, 4 ಬಿಂದುಗಳಿಂದ ಸಮಾನ ದೂರದಲ್ಲಿದ್ದರೆ x ಮತ್ತು yಗಳ ನಡುವೆ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ. P ಆಫ್ XY ಬಿಂದುವು A 3, 6 ಮತ್ತು B ಆಫ್ -3, 4 ಬಿಂದುಗಳಿಂದ ಸಮಾನ ದೂರದಲ್ಲಿ ಇದೆ. PA = PB ಆದ್ದರಿಂದ PA ಸ್ಕ್ವೇರ್ PB ಸ್ಕ್ವೇರ್. PA ರೂಟ್ ಆಫ್ x -3 ಸ್ಕ್ವೇರ್ ಪ್ಲಸ್ ಆಫ್ y -6 ಸ್ಕ್ವೇರ್. PB x ಆಫ್ -3 ಸ್ಕ್ವೇರ್ ಪ್ಲಸ್ ಆಫ್ y -4 ಸ್ಕ್ವೇರ್. P ಸ್ಕ್ವೇರ್ BP ಸ್ಕ್ವೇರ್. ದೆನ್ ಇದರ ಬೆಲೆಗಳನ್ನು ಇವಾಗ ಹಾಕೋಣ. x -3 ಸ್ಕ್ವೇರ್ ಪ್ಲಸ್ y -6 ಸ್ಕ್ವೇರ್ ಹೋಲ್ ಸ್ಕ್ವೇರ್ x ಆಫ್ -3 ಸ್ಕ್ವೇರ್ ಪ್ಲಸ್ y -4 ಸ್ಕ್ವೇರ್ ಹೋಲ್ ಸ್ಕ್ವೇರ್. ಇಲ್ಲಿ ಸ್ಕ್ವಯರು ಇದು ಒಂದು ರೂಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಕೂಡ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಒಳಗಿನ ಬೆಲೆಗಳನ್ನು ಮಾತ್ರ ನಾವು ಹಚ್ತಾ ಇದ್ದೀವಿ. x -3 ಸ್ಕ್ವೇರ್ ಪ್ಲಸ್ y -6 ಸ್ಕ್ವೇರ್ x ಪ್ಲಸ್ 3 ಸ್ಕ್ವೇರ್ ಪ್ಲಸ್ ಆಫ್ y -4 ಸ್ಕ್ವೇರ್. ಇದನ್ನು ಬಿಡಿಸಿ ಬರೆದಾಗ ನೋಡಿರಿ x ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಮೈನಸ್ 3 6x ಪ್ಲಸ್ y ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಮೈನಸ್ 2y ಇಂಟು 6 x ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 2 ಇಂಟು x ಇಂಟು 3 ಪ್ಲಸ್ y ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಮೈನಸ್ 2y ಇಂಟು 4 ಆಗ್ತಾ ಇದೆ ಇಲ್ಲಿ. ಓಕೆನಾ? ಇಲ್ಲಿ ನೋಡಿರಿ x ಮತ್ತು y ಬಿಂದುಗಳ ನಡುವಿನ ಒಂದು ಸಂಬಂಧವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಇದೇ ಈ ಬಿಂದುಗಳ ನಡುವಿನ ಸಂಬಂಧ. ಓಕೆನಾ? ಇಲ್ಲಿ ನೋಡಿರಿ ಬೆಲೆಗಳು ನಮಗೆ ಈ ಥರ ಬಂದಿದ್ದಾವೆ. ಇದು x ಮತ್ತು y ಬಿಂದುಗಳ ನಡುವಿನ ಒಂದು ಸಂಬಂಧವಾಗಿದೆ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.